ಸೋಮವಾರ ಹೊತ್ತು ಎಲ್ಲರೂ ಪಾಪ ಆಫೀಸ್ಗೆ ಹೋಗ್ತಾ ಇರ್ತಾರೆ, ನಾವು ರೈಡಿಗೆ ಹೋಗ್ತಾ ಇದ್ದೀವಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಓ ಫುಲ್ ಪಟಾಕಿ ಹೊಡಿತಾರೆ. ಇನ್ಲೈನ್ 4 ಸೌಂಡ್ ಕೇಳೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ. ನನಗಂತೂ ಸಖತ್ ಟೆಂಪ್ಟ್ ಆಗ್ತಾ ಇದೆ. ನಿಮಗೂ ಟೆಂಪ್ಟ್ ಆಗ್ತಾ ಇದೆಯಾ? ಆದಷ್ಟು ಬೇಗ ಇನ್ಲೈನ್ 4 ಒಂದು ಇಳಿಸ್ಬೇಕು ಅಂತ. ಏನಂತೀರಾ, ಇಳಿಸೋಣ? ಕ್ರೇಜಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನೋಡ್ತಿದ್ದೀರಾ, ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಲೈನಪ್ ಮಾಡಿದ್ದೀವಿ. ಎಲ್ಲಿದ್ದೀವಿ ಅಂತಂದರೆ ಆ್ಯಸ್ ಯೂಶ್ವಲ್ ಪಾದೆ ಫ್ಯಾಕ್ಟ್ರಿ ಹತ್ರ. ಸೊ ಇವತ್ತೊಂದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತಂತಂದರೆ ನಮ್ಮ ಜೊತೆ ಮಿಸ್ಟರ್ ಫೋಟೋ ಹಾಲಿಕ್ ಅಂತ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅನ್ವಯ್ ಅಂತ ಅಂದ್ಬಿಟ್ಟು, ಹಾಯ್ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ಅದಾದಮೇಲೆ ಅವ್ರ ಜೊತೆ ಪ್ರಥಮೇಶ್ ಅಂತ ಅಂದ್ಬಿಟ್ಟು, ಹಾಯ್ ಬ್ರೋ. ಸೊ ಎಲ್ಲ ಬಾಯ್ಸ್ ಎಲ್ಲ ಆಲ್ರೆಡಿ ವ್ಲಾಗಿಂಗ್ ಮೋಡಲ್ಲಿ ಇದ್ದಾರೆ. ನಮ್ಮ ಗೋಲ್ಡನ್ ಥ್ರಾಟಲ್ ಜಾಯ್ನ್ ಆಗಬೇಕು. ಸೀನ್ ಏನು ಅಂತಂದರೆ, ನೆನ್ನೆ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ 5:15 ಮೀಟ್ ಆಗಬೇಕು. 5:15 ಮೀಟಾಗಿ ಬೇಗ ಹೊರಟ್ಬಿಡೋಣ ಅಂತ ಅಂದರು. ಬಟ್ 6 ಗಂಟೆವರೆಗೂ ಕಾಲ್ ಮಾಡಿದೆ. 6 ಕಾಲ್ವರೆಗೂ ಪಿಕ್ಕೇ ಮಾಡ್ತಿಲ್ಲ ಕಾಲು, ಫುಲ್ಲು ಮಲ್ಕೊಂಬಿಟ್ಟಿದ್ದಾರೆ. ಅದಾದಮೇಲೆ 6 ಕಾಲ್ ಮಾಡಿದ್ರು. ಇವಾಗ ಎದ್ದೆ, ಒಂದು 20 ಮಿನಿಟ್ಸ್ ಬರ್ತೀನಿ ಅಂತಂದರು. ನೀವು ಬನ್ನಿ, ನಾವು ಇಲ್ಲೇ ಎಲ್ಲರೂ ಮುಂದೆ ಎಲ್ಲರೂ ಹೋಗ್ಬಿಟ್ಟು ಟೀಗೆ ಕುಡಿತಾ ಇರ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಹೇಳಿದ್ದೀನಿ. ಅವ್ರು ಬರ್ತಾರೆ. ನಮ್ಮ ಜೊತೆ ನಮ್ಮ ಹಿತೇಶ್ ಕೂಡ ಜಾಯ್ನ್ ಆಗ್ತಾನೆ. ಹಿತೇಶ್ Z900 ಬರ್ತಾನೆ. ಅವ್ನು ನೆಲಮಂಗಲ ಹತ್ರ ಜಾಯ್ನ್ ಆಗ್ತಾನೆ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಮುಂದೆ ಹೋಗೋಣ. ಮುಂದೆ ಮೂವ್ ಆಗಿ ಸ್ವಲ್ಪ ಟೀಗೆ ಎಲ್ಲರೂ ಸ್ಟಾಪ್ ಮಾಡೋಣ. ಅಷ್ಟರಲ್ಲಿ ಗೋಲ್ಡನ್ ಥ್ರಾಟಲ್ ಕೂಡ ಬರ್ತಾರೆ. ಸೊ ಬನ್ನಿ, ಅಂದ ಹೋಗ್ಬೇಕಾದ್ರೆ ಹೇಳ್ತೀನಿ ಯಾವ ಕಡೆ ಹೋಗ್ತಾ ಇದ್ದೀವಿ ಏನು ಅಂತಂದ್ಬಿಟ್ಟು. ಲೆಟ್ಸ್ ಗೋ. ಆಮೇಲೆ ಇನ್ನೊಂದೇ ಅಂತಂದರೆ, ರೀಸೆಂಟಾಗಿ ನಾನು ವೈಟರ ಗ್ರಿಡ್ ಗ್ಲೌಸ್ ತೊಗೊಂಡೆ. ಸೊ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು ಈ ರೈಡ್ಗೆ. ಇನ್ನೂ ಬ್ರೇಕಿನ್ ಆಗಿಲ್ಲ ಅಷ್ಟೊಂದು, ಸ್ವಲ್ಪ ಯೂಸ್ ಮಾಡೋಷ್ಟರಲ್ಲಿ ಬ್ರೇಕಿನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನನ್ನ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ, ಮೋಟೋವೇರ್ ಇಂಡಿಯಾ ರೈಡಿಂಗ್ ಜಾಕೆಟ್ ನಾನು ತೋರಿಸಿದ್ದೆ. ಹೊಸ ಜಾಕೆಟ್ ಬಂದಿದೆ. ಸೊ ಅದೇ ಜಾಕೆಟ್ನೇ ಹಾಕ್ಕೊಂಡಿರೋದು. ಸೊ ನಿಮಗೆ ಒಂದು ಜಸ್ಟು ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಇದೆ ಏನು ಅಂತ. ಸೊ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲೇ ನಿಮಗೊಂದು ಕ್ಲಿಯರ್ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಇದೆ ಕಸ್ಟಮೈಸೇಷನ್. ಇದು ಕ್ಲಿಯರಾಗಿ ನಿಮಗೆ ತೋರಿಸಿದ್ದೀನಿ. ಸೊ ಔಟ್ಡೋರ್ ಒಂದ್ಸಲ. ಓಕೆ, ಕಮಾನ್, ಲೆಟ್ಸ್ ಗೋ. ಇದು ಏನೋ ಸಿಗ್ನಲ್ ಬರ್ತಾ ಇದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಂತಿದ್ದಾರೆ. ಸೊ ಸ್ವೀಟ್. ಬನ್ನಿ ಹೋಗೋಣ. ನಂದು ಇದೊಂದು ಮೊಬೈಲ್ ಮೌಂಟು ಒಂದು ಚೇಂಜ್ ಮಾಡಬೇಕು ಗುರು. ಇದು ಬೋಬೋದು ಹಾಕ್ಸಿದ್ದೆ, ಅದು ತುಂಬ ಹಳೇದಾಯ್ತಲ್ಲ, ಹೆವಿ ಶೇಕ್ ಆಗ್ತಾ ಇದೆ. ಆಹಾ, ಈ ಥರ ಬೆಳಿಗ್ಗೆ ರೈಡ್ ಮಾಡಿ ಅದು ಎಷ್ಟು ದಿನ ಆಗಿತ್ತು. ಸೀರಿಯಸ್ಲಿ. ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ಯಾವ ಕಡೆ ಗೊತ್ತಾ? ದೇವನಹಳ್ಳಿ. ಇತ್ತೀಚೆಗೆ ಆಲ್ಮೋಸ್ಟ್ ನಾವು ಎಲ್ಲ ಹೊಸಕೋಟೆ, ದೇವನಹಳ್ಳಿ ಈ ಕಡೆನೇ ಹೋಗ್ತಾ ಇದ್ದೀವಿ. ಈ ಸೈಡ್ ಬಂದೇ ಇರಲಿಲ್ಲ. ನೆಲಮಂಗಲ ಸೈಡು, ಹಾಸನ ಹೈವೇ ಕಡೆ ಬಂದು ಬೇಜಾನ್ ದಿನ ಹೋಗಿತ್ತು. ಸೊ ಫೈನಲಿ ರೈಡ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ನಾವಿವತ್ತು ಹೋಗ್ತಿರೋದು ಪ್ಲೇಸ್ ಬಂದು ಮಂದಾರಗಿರಿ ಹಿಲ್ಸ್ ಅಂತ. ಸೊ ತುಂಬ ಜನ ಗೊತ್ತಿರುತ್ತೆ, ಇದು ತುಂಬ ವೆಲ್ ನೋನ್ ಪ್ಲೇಸ್. ಬಟ್ ನಾನು ಇದುವರೆಗೂ ಮಂದಾರಗಿರಿಗೆ ಹೋಗಿಲ್ಲ. ಎನಿವೇ ನಾವು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಾನು ಅನ್ವಯ್ ಮೀಟ್ ಆಗಬೇಕು ಅಂತ ಅಂದ್ಬಿಟ್ಟು. ಅನ್ವಯ್ ಆ್ಯಕ್ಚುಲಿ ನಮ್ಮದು ದಾಂಡೇಲಿ ಟ್ರಿಪ್ಗೂ ಬರಬೇಕಾಗಿತ್ತು, ಬಟ್ ಅವಾಗಲೂ ಬರೋಕ್ಕಾಗಿಲ್ಲ. ಸೊ ಫೈನಲಿ ಹುಡುಗ ಮೊನ್ನೆ ಕಾಲ್ ಮಾಡ್ದೆ, ಬೆಂಗಳೂರು ಬರ್ತಾ ಇದ್ದೀನಿ ಬ್ರೋ, ಎಲ್ಲರೂ ಹೋಗೋಣ ಅಂತ ಅಂದರು. ಅವರು ಇವಾಗ ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ವಾಪಸ್ ಹೋಗ್ತಾರೆ. ಅವ್ರು ಇರೋದು ಆ್ಯಕ್ಚುಲಿ ಹೊಸನಗರ ಹತ್ರ. ಸೊ ಇಲ್ಲಿ ಮುಗಿಸ್ಕೊಂಡು ಅವರು ಡೈರೆಕ್ಟಾಗಿ ಹೊಸನಗರ ಹೋಗ್ತಾರೆ. ನೈಟು ಸ್ವಲ್ಪ ಫ್ಯೂಯಲ್ ಹಾಕ್ಸಿದ್ದೆ. ಸೊ ಫ್ಯೂಯಲ್ ಪರವಾಗಿಲ್ಲ, ಆಮೇಲೆ ಮುಂದೆ ಟಾಪಪ್ ಮಾಡಿಸ್ಕೊಳ್ಳೋಣ. ಒಂದು ಸೈಡಿಗೆ ಆಗುತ್ತೆ, ಬಟ್ ಮುಂದೆ ಎಲ್ಲಾದರೂ ಹಾಕ್ಸ್ಕೊಂಡ್ಬಿಡೋಣ. ಇದು ಆ್ಯಕ್ಚುಲಿ ವೈಟರ ಗ್ರಿಡ್ ವರ್ಷನ್ 1 ತುಂಬ ಚೆನ್ನಾಗಿದೆ. ನಕಲ್ ಗಾರ್ಡ್ ಎಲ್ಲನೂ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇದೇನು ಬ್ರೇಕಿನ್ ಆಗಬೇಕು ಅನ್ನೋ ಥರ ಏನಿಲ್ಲ, ನೀಟಾಗಿದೆ. ಇನ್ನೊಂದು ಸ್ವಲ್ಪ ಬ್ರೇಕ್ ಏನಾದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಬಟ್ ಆಲ್ರೆಡಿ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಇವತ್ತು ನಮ್ಮ ಅಂಕಿತ್ತು ಬೇರೆ ಮಿಸ್ಸಿಂಗು. ಅಂಕಿ ಬರಬೇಕಾಗಿತ್ತು, ಬಟ್ ಅವನಿಗೆ ಕ್ಲಾಸು. ಇವತ್ತೇನೆಂದರೆ ಆ್ಯಕ್ಚುಲಿ ಯೂಶಲಿ ಪಾರ್ಲೆ ಟೋಲ್ ಹತ್ರ ಅಷ್ಟೊಂದು ಖಾಲಿ ಇರೋಲ್ಲ. ಅಲ್ಲಿ ಇದ್ದಿದ್ದೆ ನಮ್ಮದು 3 ಜನದ ಬೈಕು. ಯಾಕಂದರೆ ಇವತ್ತು ಸೋಮವಾರ ಹೊತ್ತು ಎಲ್ಲರೂ ಪಾಪ ಆಫೀಸ್ಗೆ ಹೋಗ್ತಾ ಇರ್ತಾರೆ. ನಾವು ರೈಡಿಗೆ ಹೋಗ್ತಾ ಇದ್ದೀವಿ. ಒಂದು ವೀಕ್ ಆಫು ಸಂಡೇ ಮಂಡೇ ಇರೋದು. ಸೊ ಅದಕ್ಕೋಸ್ಕರ ಅಷ್ಟೇ. ಇಲ್ಲಾಂದರೆ ಸಂಡೇಸ್ ಏನಾದ್ರು ಬಂದಿದ್ದಿದ್ರೆ ತುಂಬ್ಕೊಂಡಿರ್ತಿದ್ರು ಇಲ್ಲೆಲ್ಲ ಬೈಕಸ್ಸು. ಓಕೆ, ಸೊ ಇಲ್ಲೇ ನೆಲಮಂಗಲ ಕ್ರಾಸ್ ಮಾಡಿ ಅಲ್ಲೆಲ್ಲರೂ ಒಂದು ಕಡೆ ಟೀಗೆ ಹಾಕೋಣ. ನಮ್ಮ ಹಿತೇಶ್ ಜಾಯ್ನ್ ಆಗ್ತಾನೆ ಅಲ್ಲಿ. ಬನ್ನಿ. ಜೈ ಶ್ರೀರಾಮ್. ಒಳ್ಳೇದು ಮಾಡಪ್ಪ ಆಂಜನೇಯ. ನೆಲಮಂಗಲ ಫ್ಲೈಓವರ್ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಲೆಫ್ಟ್ ಹೋದ್ರೆ ಹಾಸನ ಹೈವೇ. ಸೊ ಇವತ್ತು ನೋಡೋಣ
Z900 ಆದರೆ ಬರ್ಬೇಕಾದ್ರೆ ಟ್ರೈ ಮಾಡ್ತೀನಿ, ರೈಡ್ ಮಾಡ್ತೀನಿ. ಸೊ ಅದರಲ್ಲೂ ಲಾಗ್ಸ್ ನೋಡ್ತೀರಾ. ಸೊ Z900 ಫ್ಯಾನ್ಸ್ ಕೀಪ್ ವೇಟಿಂಗ್. ವೇರ್ ಈಸ್ ಅವರ್ ಬಾಯ್? ಹಾ, ಇಲ್ಲೇ ನಿಂತಿದೆ ನೋಡಿ Z900. ಇಲ್ಲೇ ಬನ್ನಿ, ಇಲ್ಲೇ ಹಾಕ್ಬಿಡಿ. ಹಲೋ, ಎಷ್ಟೊತ್ತಾಯ್ತು ಬನ್ನಿ? ಗುಡ್ ಮಾರ್ನಿಂಗ್. 10 ನಿಮಿಷ. ಹಿತೇಶ್, ಅನ್ವಯ್, ಇವರು ಪ್ರಥಮೇಶ್ ಅಂತ. ಇವರು ಗೋಲ್ಡನ್ ರೋಡಲ್ಲಿ ಬರ್ತಾರೆ. ಓಕೆ, ಸೊ ನೆಲಮಂಗಲ ಟೋಲ್ನ ಕ್ರಾಸ್ ಮಾಡಿ ಇಲ್ಲಿ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಟೀ ಹಾಕೋಣ ಅಂತ. ಸೊ ಫೈನಲಿ ನಮ್ಮ ಗೋಲ್ಡನ್ ರೋಡಲ್ ಅವರು ಬಂದರು. ಇವತ್ತೇ ಲೇಟ್ ಆ್ಯಕ್ಚುಲಿ. ನಮ್ಮ ಇದರಲ್ಲಿ ಇವರೇ ಮೋಸ್ಟ್ ಪಂಕ್ಚುಯಲ್, ಬಟ್ ಸ್ವಲ್ಪ ಬಂದಿದ್ದಾರೆ. ಅದಾದಮೇಲೆ ನಮ್ಮ ಹಿತೇಶ್, ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ನೋಡಿ ನಮ್ಮ ಲೈನಪ್ಪು. ಇದು ನಮ್ಮ ಬಾಯ್ಸ್ ಸಿಕ್ಕಿದ್ರು. ಇಲ್ಲೇ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲನೂ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೇ ನಿಲ್ಲಿಸಿ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ಬ್ರೋ, ನಿಮ್ಮ ಹೆಸರು? ಎಕ್ಸ್ಪಲ್ಸ್ ಶಶಿ. ಓಕೆ, ಎಕ್ಸ್ಪಲ್ಸ್ ಶಶಿ ಅವ್ರಿಗೆ. ಮತ್ತೆ ಪವನ್ ಕುಮಾರ್ ಆಂಧ್ರ. ಓ ನೈಸ್. ಸೊ ಇಲ್ಲಿ ನೋಡಿ, ಇವಾಗ ಬಂದರ್ಗಿರಿಗೆ ಯಾರ್ಯಾರು ಹೋಗ್ತಿದ್ದಾರೆ ಅಂತಂದರೆ ನಮ್ಮ ಡಾಮಿ, Z900, ಅದಾದಮೇಲೆ ವಿಸ್ಟ್ರಾಮ್, ನಮ್ಮ ಜಟಾಯು, ಹಾಗೆ ಕ್ರಿಯೇಟಿವ್ ಅಡ್ವೆಂಚರ್ ಇನ್ನೊಂದು. ಸೊ ಇದಿಷ್ಟು ಗಾಡಿ ಹೋಗ್ತಾ ಇದೀವಿ. ಆ ಕಡೆ ಈ ಕಡೆ ಇರೋದು ಅವರು ಬಾಯ್ಸು, ಅವರು ಮೂವ್ ಆನ್ ಆಗ್ತಾರೆ. ನೋಡೋಣ. ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಹಂಗೆ. ಸೊ ನಾನು ಫ್ಯೂಯಲ್ ಹಾಕ್ಸ್ಕೊಬೇಕು. ಸೊ ಇಲ್ಲೇ ಇಂಡಿಯನ್ ಆಯಿಲ್ ಇದೆ, ಫ್ಯೂಯಲ್ನ ಟಾಪ್ ಅಪ್ ಮಾಡಿಸ್ಕೊಂಡು ನೋಡೋಣ. ಮುಂದೆ ಎಲ್ಲಾರು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಬೇಕು. ಸೊ ನೋಡೋಣ ಅಲ್ಲಿ ಮುಂದೆ. ನಮ್ಮ ಹುಡುಗ ಬೇರೆ DB ಕಿಲ್ಲರ್ ಎಲ್ಲ ಎತ್ಬಿಟ್ಟಿದ್ದಾನೆ. ಸೊ Z900 ಸೌಂಡ್ ಕೇಳಿಸ್ಕೊಂಬಿಡೋಣ. ಕ್ರೇಜಿ ಅಲ್ಟಿ. ಫುಲ್ ಪಟಾಕಿ ಹೊಡಿತಾರೆ. ನೈಸ್. ಓಕೆ, ಕ್ರೇಜಿ. ಸೊ ನೋಡ್ತೀರಾ, ಇನ್ನೂ ಹೋಗ್ತಾ ಇನ್ನೂ ಸ್ವಲ್ಪ Z900 ಸ್ವಲ್ಪ ಅವಳಿ ಇಡೋಣ ಆಮೇಲೆ. ಸೊ ಇವಾಗ ಫ್ಯೂಯಲ್ ಟಾಪ್ ಅಪ್ ಮಾಡಿಸ್ಕೊಂಡು ಓಡೋಣ ಬನ್ನಿ. ನಿಧಾನಾಗಿ ಹಾಕಿ, ಎಗರುತ್ತೆ. ಹೆವಿ ಸೌಂಡ್ ಮಾಡ್ತಾ ಇದೆ Z900. ನನಗಂತೂ ಸಖತ್ ಟೆಂಪ್ಟ್ ಆಗ್ತಾ ಇದೆ. ಕ್ರೇಜಿ. ಬನ್ನಿ ಹೊಡೋಣ. ವೀಕ್ ಡೇಸ್ ಅಲ್ವಾ, ಇವತ್ತೊಂದು ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಮುಂದೆ ಎಲ್ಲರೂ ಬ್ರೇಕ್ಫಾಸ್ಟ್ ಬೇರೆ ಹಾಕಬೇಕು. ಮೋಸ್ಟ್ಲಿ ದಾಬಾಸ್ಪೇಟೆ ಹತ್ರ ಎಲ್ಲರೂ ಹಾಕೋಣ. ಕ್ರೇಜಿ. ಏನು ಗುರು, ಇಷ್ಟೊಂದು ಟ್ರಾಫಿಕ್ಕು. ಈ ಥರ ಎಲ್ಲ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಇನ್ಲೈನ್ 4 ಸೌಂಡ್ ಮುಂದೆ ಯಾವುದೇ ಎಕ್ಸಾಸ್ಟ್ ಹಾಕಿದ್ರು ಏನಿಲ್ಲ ಗುರು. ಇನ್ಲೈನ್ 4 ಸಿಂಫೋನಿನೇ ಒಂಥರ ನೆಕ್ಸ್ಟ್ ಲೆವೆಲ್. ಕ್ರೇಜಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಏನಾದರೂ ರೈಡ್ ಮಾಡಬೇಕಾದ್ರೆ ಒಂದೇ ಥರ ಸೆಗ್ಮೆಂಟ್ ಗಾಡಿಗಳಿರಬೇಕು. ಒಂದು ಈ ಡಾಮಿನಾರು, ADB, ಹಿಮಾಲಯನು, ಈ ಥರ ಒಂದೇ ಒಂಥರ ಟೂರಿಂಗ್ ಸೆಗ್ಮೆಂಟ್ ಇರಬೇಕು. ಇಲ್ಲಾಂತಂದರೆ ಇನ್ಲೈನ್ 4 ಎಲ್ಲ ಸೂಪರ್ ಬೈಕ್ಗಳಿರಬೇಕು. ಅವಳಿ ಮಾಡ್ಕೊಂಡು ಹೋಗೋದಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅನ್ವಯ್ ಮತ್ತು ಪ್ರಥಮೇಶ್ ಸ್ವಲ್ಪ ಹಿಂದೆ ಇದ್ದಾರೆ. ಅಂದರೆ ಅವರು ಪ್ರಥಮೇಶ್ ಪಿಕಪ್ ಮಾಡ್ಬೋದು. ಅವರು ಇನ್ನೊಂದು ವಿಸ್ಟ್ರಾಮ್ ಅಲ್ಲ, ವಿಸ್ಟ್ರಾಮ್ 250, ಅದು ಪ್ಯಾನೆಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪುಲ್ ಮಾಡೋಕ್ಕಾಗಲ್ಲ. ಸೊ ಅವರು ಆರಾಮಾಗಿ ಬರ್ತಾವ್ರೆ ಹುಡುಗರು. ಬಟ್ ಏನೇ ಆಗಲಿ ಗೈಸ್, ಇನ್ಲೈನ್ 4 ಸೌಂಡ್ ಕೇಳೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ. ನನಗಂತೂ ಸಖತ್ ಟೆಂಪ್ಟಿಂಗ್ ಆಗಿದೆ. ಆದಷ್ಟು ಬೇಗ ಇನ್ಲೈನ್ 4 ಒಂದು ಇಳಿಸ್ಬೇಕು ಅಂತ. ಏನಂತೀರಾ, ಇಳಿಸೋಣ? ಏನು ಮಾಡೋಣ, ADB ಒಂದು ಇಟ್ಕೊಂಬಿಡೋಣ, ಓಕೆನಾ? KTM ಅದ್ರ ಜೊತೆಗೆ ಒಂದು ಇನ್ಲೈನ್ 4 ಇಳಿಸ್ಕೊಳ್ಳೋಣ. ಟೂರಿಂಗ್ ಮಾಡಬೇಕಂದ್ರೆ ADB, ಮತ್ತು ಇಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ರೆಡಿ ಈ ಥರ ಎಲ್ಲ ಹೋಗ್ಬೇಕು ಅಂತ ಅಂದರೆ ಇನ್ಲೈನ್ 4 ಆಟಾಡೋಣ. ಯಾರಿಗೂ ಇವನು ಸಂದಿನಲ್ಲಿ ಹಿಂಗೆ ಬರ್ತಾವನೆ. ಓಕೆ, ಬಂದರು ಹುಡುಗರು. ಮತ್ತೆ ಟ್ರಾಫಿಕ್ ಜಾಸ್ತಿ ಆಯಿತು ಗುರು. ಏನೋ ತುಮಕೂರು ರೋಡಲ್ಲಿ ಟ್ರಕ್ಕಲ್ಲಿ ಬೇಜಾನ್ ಜಾಸ್ತಿ ನೋಡಿ. ಟ್ರಾಫಿಕ್ ಸಖತ್ ಜಾಸ್ತಿ ಆಗೋಯ್ತು.
ಯಾರಮ್ಮ ಇವಳು ಒಂಟಿ ಹುಡುಗಿ ಮಿಡ್ ರೋಡಲ್ಲಿ ನಿಂತವಳೆ. ಯಾರಿಗಿರೋದು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಆ ಥರ ಪೋಸ್ ಕೊಡ್ತಿಲ್ಲ, ಗೊತ್ತಿಲ್ಲ ಏನಕ್ಕೆ ನಿಂತಿದ್ರು ಅಂತ ಅಂದ್ಬಿಟ್ಟು. ರೋಡ್ ಕ್ರಾಸ್ ಮಾಡಕ್ಕೆ ನಿಂತಿರೋ ಥರ ಅಂತೂ ಇರಲಿಲ್ಲ. ಹಾಂ, ಯಾವುದಿದು ಜಾವ ಅನ್ಸುತ್ತೆ. ಜಾವ ನಮ್ಮ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಒಂದು ಇರ್ಬಿಟ್ರೆ ಸಖತ್ತಾಗಿರೋದು. ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಅಯ್ಯೋ ಅಂತ ಆರಾಮಾಗಿ ಹೋಗ್ಬೋದಾಗಿತ್ತು. ಓಕೆ, ಹೋಟೆಲ್ ಉಡುಪಿ ರುಚಿ ಇದಾದ್ರು ಓಪನ್ ಆಗಿದೆಯಾ? ಸರಿ ಇದೆಯಾ ಇಲ್ವಾ? ಇವಾಗ ಓಪನ್ ಆಯ್ತಾ? ಓಕೆ, ಅವ್ರು ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇಲ್ಲೆಲ್ಲ ಲೇಟ್ ಆಗುತ್ತೆ. ಮುಂದೆ ಎಲ್ಲರೂ ನೋಡೋಣ. ಏನು ಅಲ್ಲಿ ಹಿಂದೆಯಿಂದ ನೋಡ್ಕೊಂಡು ಬರ್ತಾ ಇದೀವಿ, ಒಂದು ಹೋಟ್ಲುಗಳು ಸಿಗ್ತಾಯಿಲ್ಲ ಗುರು. ಅದೇ ವೀಕೆಂಡಲ್ಲಿ ಬಂದಿದ್ರೆ ಎಲ್ಲ ಓಪನ್ ಆಗಿರೋದು. ಟರ್ನ್ ಮಾಡ್ಕೊಳ್ಳಿ. ನಾನು ಅಲ್ಲೇ ನೋಡಿದೆ, ಅಲ್ಲಿ ಹಿಂದೆನೇ ಇತ್ತು ಆಯಿಲ್ ಪ್ರೆಷರ್ ಲೋ. ಎಂತಕ್ಕೆ? ಮೋಸ್ಟ್ಲಿ ಆಯಿಲ್ ಟಾಪಪ್ ಮಾಡಿಸ್ಬೇಕನ್ಸುತ್ತೆ. ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂದರೆ ಸರ್ವಿಸ್ ಎಲ್ಲನೂ ಆಗಿದೆ. ಸರ್ವಿಸ್ ಇಂಟರ್ವಲ್ ನಮ್ಮದು ಆಲ್ಮೋಸ್ಟ್ 7000 ಕಿಲೋಮೀಟರು. ಬಟ್ ಆಯಿಲ್ ಏನೋ ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ಆ ಥರ ಬರುತ್ತೆ. ಓಕೆ, ಅಂತೂ ಇಂತೂ ಒಂದು 10 ಕಿಲೋಮೀಟ್ರಿಂದ ನೋಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಸಿಕ್ತು ಹೋಟೆಲ್ಲು. ಹೋಟೆಲ್ ಶ್ರೀ ನಂಜುಂಡೇಶ್ವರ ಸಸ್ಯಾಹಾರಿ. ಬನ್ನಿ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಹಾಕೋಣ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಅದು ಸೌಂಡೇ ಸೌಂಡ್ ಅಲ್ಲ, ಇನ್ಲೈನ್ ಫೋರ್ದು. ನಿಮಗೂ ಟೆಂಪ್ಟ್ ಆಗ್ತಾ ಇದೆಯಾ? ಇಳ್ಸೋಣ.